ಕೆಲವರು ದೇವರನ್ನ ಪರೀಕ್ಷಿಸ್ತಾರೆ, ಆದರೆ ಕೆಲವರು ತಮ್ಮ ಭಕ್ತಿಯನ್ನ ಪರೀಕ್ಷಿಸ್ತಾರೆ. ಆ ಪರೀಕ್ಷೆಯಲ್ಲಿ ಕಣ್ಣೀರು ಬರ್ತದೆ, ನೋವು ಕೂಡ ಬರ್ತದೆ, ಆದರೆ ಕೊನೆಯಲ್ಲಿ ರಾಯರ ಕೃಪೆ ಬರ್ತದೆ. ನಮಸ್ಕಾರ ಭಕ್ತರೇ, ಇಂದು ನಾವು ಮಾತನಾಡಿರುವಂತಹದ್ದು ಸಾಮಾನ್ಯ ವ್ರತದ ಬಗ್ಗೆ ಅಲ್ಲ. ಇದು ಹಸಿವಿನಲ್ಲೂ ಭಕ್ತಿ ಉಳಿಸಿಕೊಳ್ಳುವಂತಹ ವ್ರತ, ಕಣ್ಣೀರಲ್ಲೂ ಜಪ ನಿಲ್ಲಿಸದಂತಹ ವ್ರತ, ಜೀವನ ಸಂಪೂರ್ಣ ಕತ್ತಲಾದಾಗಲೂ ಕೂಡ ರಾಯರೇ ನೀವೇ ಗತಿ ಎಂದು ಹಿಡಿದುಕೊಳ್ಳುವಂತಹ ಕಠಿಣವಾದಂತಹ ವ್ರತ. ಇಂದು ಈ ಕತೆ ಕೇಳಿದ ನಂತರ ಬಹುಶಃ ನಿಮ್ಮ ಕಣ್ಣು ನೀರಿನಿಂದ ತುಂಬಬಹುದು. ಏಕೆಂದರೆ ಇದು ಕೇವಲ ಕಥೆಯಲ್ಲ, ಸಾವಿರಾರು ಭಕ್ತರ ನಿಜವಾದಂತಹ ಅನುಭವ. ಒಬ್ಬ ಭಕ್ತನಿಗೆ ಹೆಸರು ಮುಖ್ಯ ಅಲ್ಲ, ಏಕೆಂದರೆ ಆ ಭಕ್ತ ಇಂದು ಹಲವರ ಜೀವನಕ್ಕೆ ಆಧಾರವಾಗಿದ್ದಾನೆ, ಹಲವರ ಜೀವನವೇ ಆತ ಆಗಿದ್ದಾನೆ. ಮನೆಯಲ್ಲಿ ಸಮಸ್ಯೆ, ಸಾಲ, ಅಪಮಾನ, ಕುಟುಂಬದ ಜಗಳ, ಆರೋಗ್ಯ ಸಮಸ್ಯೆ, ಯಾರ ಬಳಿಗೂ ಹೋದರೂ ಉತ್ತರ ಸಿಗಲೇ ಇಲ್ಲ. ಒಂದು ದಿನ ರಾತ್ರಿ ಆ ಭಕ್ತ ದೇವರ ಫೋಟೋ ಮುಂದೆ, ಅಂದರೆ ರಾಯರ ಫೋಟೋ ಮುಂದೆ ಕುಳಿತು ಅಳ್ತಾನೆ, ರಾಯರೇ, ನಾನು ಸೋತು ಹೋಗಿದ್ದೇನೆ, ನನ್ನ ಜೀವನಕ್ಕೆ ದಾರಿನೇ ಕಾಣ್ತಿಲ್ಲ. ಆ ದಿನ ಅವನ ಮನಸ್ಸಿಗೆ ಒಂದು ಮಾತು ಬಂತು, ವಿಶ್ವಾಸ ಇಟ್ಟಿಕೋ, ಕಠಿಣ ವ್ರತ ಮಾಡು, ನಾನು ಇದ್ದೇನೆ. ಮುಂದಿನ ಗುರುವಾರ ಬೆಳಿಗ್ಗೆ 4 ಗಂಟೆಗೆ ಆತನಿಗೆ ಎಚ್ಚರ ಆಯಿತು. ತಣ್ಣನೆಯ ನೀರಿನಲ್ಲಿ ಸ್ನಾನ ಮಾಡಿ ಒಂದು ಚಿಕ್ಕ ದೀಪವನ್ನು ಹಚ್ತಾನೆ. ಆ ದೀಪದ ಮುಂದೆ ರಾಯರ ಫೋಟೋ ಇಡ್ತಾನೆ. ಕಂಪಿಸುವ ಕೈಗಳಿಂದ ಹೇಳ್ತಾನೆ, ಕೈ ನಡುತ್ತಾ ಇದೆ ಆತನಿಗೆ, ರಾಯರೇ, 48 ದಿನ ನಿಮ್ಮ ಹೆಸರಿನಲ್ಲಿ ಬದುಕ್ತೇನೆ, ನೀವು ಬಿಟ್ಟರೆ ನನಗೆ ಯಾರೂ ಇಲ್ಲ. ಅವನು ಆ ದಿನದಿಂದ ಟಿವಿ ನೋಡಲ್ಲ, ವ್ಯರ್ಥ ಮಾತನಾಡೋದಿಲ್ಲ, ಕೋಪ ಮಾಡ್ಕೊಳಲ್ಲ, ಮಾಂಸಾಹಾರ ತಿನ್ನಲ್ಲ, ಸುಳ್ಳು ಹೇಳಲ್ಲ. ಪ್ರತಿದಿನ ಶ್ರೀರಾಘವೇಂದ್ರಾಯ ನಮಃ ಅಂತೇಳಿ 1008 ಬಾರಿ ಜಪಿಸಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಯಾವ ಕಠಿಣವಾದಂತಹ ಒಂದು ವ್ರತ, ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಅವನು ಸಂಕಲ್ಪ ಮಾಡ್ತಾನೆ, ರಾಯರೇ, 48 ದಿವಸ ನಿಮ್ಮ ಹೆಸರಿನಲ್ಲಿ ಬದುಕ್ತೇನೆ, ನಿಮ್ಮನ್ನು ಬಿಟ್ಟು ನನಗೇನು ಬೇಕಾಗಿಲ್ಲ ಅಂಥೇಳಿ 48 ದಿವಸದ ಕಠಿಣ ವ್ರತವನ್ನು ಕೈಗೊಳ್ತಾನೆ. ನೀವು ಬಿಟ್ಟರೆ ನನಗೆ ಯಾರೂ ಇಲ್ಲ ಅನ್ನೋದನ್ನು ಕೂಡ ಆ ರಾಯರಿಗೆ ಸಂಕಲ್ಪ ಮಾಡಿಕೊಂಡು ಆ ದಿನದಿಂದ ಆತ ಟಿವಿ ನೋಡಲ್ಲ, ವ್ಯರ್ಥ ಮಾತನಾಡೋದಿಲ್ಲ, ಕೋಪ ಮಾಡ್ಕೊಳಲ್ಲ, ಮಾಂಸಾಹಾರ ತಿನ್ನಲ್ಲ, ಸುಳ್ಳು ಕೂಡ ಹೇಳೋದೇ ಇಲ್ಲ. ಪ್ರತಿದಿನ 1008 ಬಾರಿ ಓಂ ಶ್ರೀರಾಘವೇಂದ್ರಾಯ ನಮಃ ಎನ್ನುವಂತಹ ಜಪವನ್ನು ಮಾಡ್ತಾನೆ. ಆದರೆ ಭಕ್ತರೇ, ವ್ರತ ಶುರುವಾದ ಮೇಲೆ ಅವನ ಕಷ್ಟಗಳು ಕಡಿಮೆ ಆಗಲೇ ಇಲ್ಲ, ಇನ್ನೂ ಹೆಚ್ಚಾಯಿತು. ಇರುವಂತಹ ಕಷ್ಟ ಅವನು ವ್ರತ ಶುರು ಮಾಡಿದ್ಮೇಲೆ ಇನ್ನೂ ಹೆಚ್ಚಾಯಿತೆ ಹೊರತು ಕಡಿಮೆ ಆಗಲೇ ಇಲ್ಲ. ಕೆಲವರು ಹೇಳ್ತಾರೆ, ನಾವು ಇಷ್ಟೊಂದು ಭಕ್ತಿ ಮಾಡ್ತೀವಿ, ಆದರೂ ಯಾಕೆ ಕಷ್ಟ ಬರ್ತಿದೆ? ಭಕ್ತರೇ, ರಾಯರು ಶಿಕ್ಷೆ ಕೊಡೋದಿಲ್ಲ, ಅವರು ನಮ್ಮನ್ನು ಬಲಪಡಿಸ್ತಾರೆ. ಚಿನ್ನ ಬೆಂಕಿಯಲ್ಲಿ ಕರಗಿದ ಮೇಲೆ ಮಾತ್ರ ಹೊಳಿತದೆ. ಅದೇ ರೀತಿ ಭಕ್ತನ ಮನಸ್ಸು ಕೂಡ ಕಷ್ಟದಲ್ಲಿ ಪರೀಕ್ಷೆಯಾಗ್ತದೆ. ಒಂದು ದಿನ ಆ ಭಕ್ತನ ಮನೆಗೆ ಅನ್ನವೂ ಇರಲಿಲ್ಲ. ಅಂದರೆ ಈ ಒಂದು 48 ದಿವಸದ ವ್ರತದ ಒಳಗೆ ಅವನಿಗೆ ಅನ್ನವೂ ಕೂಡ ಸಿಗದಂಗಾಯ್ತು. ಆದರೂ ಅವನು ಜಪವನ್ನು ಬಿಡಲೇ ಇಲ್ಲ. ಹಸಿವಿನಿಂದಲೇ ಹೇಳ್ತಾನೆ, ಓಂ ಶ್ರೀರಾಘವೇಂದ್ರಾಯ ನಮಃ, ಓಂ ಶ್ರೀರಾಘವೇಂದ್ರಾಯ ನಮಃ, ಓಂ ಶ್ರೀರಾಘವೇಂದ್ರಾಯ ನಮಃ.
ನಿಮ್ಮ ಮೈಯಲ್ಲೂ ಕೂಡ ಕಂಪನ ಬರ್ತಿದೆ. ರಾಯರೇ, ಹೊಟ್ಟೆ ಖಾಲಿ ಇರಬಹುದು, ಆದರೆ ನಿಮ್ಮ ಮೇಲೆ ಇರುವಂತಹ ನಂಬಿಕೆ ಇನ್ನೂ ಕೂಡ ನನ್ನ ಖಾಲಿ ಆಗಿಲ್ಲ. 48ನೇ ದಿನ ಹತ್ತಿರ ಬಂದಾಯಿತು. ಹತ್ತಿರ ಬಂದಾಗ ಅವನ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ ಶುರು ಆಗ್ತಾ ಬರ್ತದೆ. ಅವನ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ ಆಗ್ತಾ ಬರ್ತದೆ. ಬಹುಕಾಲದಿಂದ ನಿಂತಿದ್ದಂತಹ ಕೆಲಸ ಒಂದು ಆಯಿತು. ಸಾಲ ತೀರಿಸಲು ಒಂದು ದಾರಿ ಸಿಕ್ತು. ಮನೆಯಲ್ಲಿ ಜಗಳ ಕಡಿಮೆ ಆಯಿತು. ಒಂದು ರಾತ್ರಿ ಅವನು ಕನಸಿನಲ್ಲಿ ನೋಡಿದ ಒಂದು ಮಂದ ಬೆಳಕು. ಆ ಮಂದ ಬೆಳಕಿನ ಮಧ್ಯದಲ್ಲಿ ಕಮಲದಂತೆ ಹೊಳೆಯುತ್ತಿರುವಂತಹ ಒಂದು ಮುಖ. ಹೇಳ್ತೀನಿ ನೋಡಿ ಮತ್ತೆ. ಒಂದು ದಿನ ರಾತ್ರಿ ಅವನ ಕನಸಿನಲ್ಲಿ ಒಂದು ಮಂದವಾದಂತಹ ಬೆಳಕು. ಆ ಮಂದ ಬೆಳಕಿನೆಲ್ಲ ಮಧ್ಯೆ ಮಂತ್ರವಾದಂತಹ ಧ್ವನಿ, ಕಮಲದಂತೆ ಹೊಳೆಯುವಂತಹ ಮುಖ. ಶ್ರೀ ರಾಘವೇಂದ್ರ ಸ್ವಾಮಿಗಳು. ರಾಯರು ನಗುತ್ತಾ ಹೇಳಿದರು, ನಿನ್ನ ಕಣ್ಣೀರು ವ್ಯರ್ಥವಾಗಿಲ್ಲ, ನಿನ್ನ ಭಕ್ತಿ ನನ್ನವರೆಗೆ ಬಂದಿದೆ. ಆ ಕ್ಷಣ ಅವನು ಅಳ್ತಾನೆ. ಆದರೆ ಅಂದು ದುಃಖದ ಅಳು ಅವನದಾಗಿರಲಿಲ್ಲ. 48 ದಿವಸ ಹಿಂದೆ ಏನು ಅಳು ಇತ್ತೋ ಆ ದುಃಖದ ಅಳು ಈ ಕನಸಿನಲ್ಲಿ ಅತ್ತಾಗ ಅವನ ಆ ದುಃಖ ಇರಲಿಲ್ಲ. ಆ ದುಃಖ ಯಾವುದಪ್ಪ ಅಂದರೆ ರಾಯರ ಕೃಪೆ ತಟ್ಟಿದಂತಹ ಒಂದು ಆನಂದ ಬಾಷ್ಪದ ಕಣ್ಣೀರು. ಈ ರಥ ಮನಸ್ಸು ಕೆಡಿಸಿಕೊಂಡವ್ರಿಗೆ, ಮನಸ್ಸು ಒಡೆದವ್ರಿಗೆ, ಆರ್ಥಿಕ ಸಮಸ್ಯೆ ಇರೋರಿಗೆ, ಕುಟುಂಬದಲ್ಲಿ ಕಷ್ಟವನ್ನು ಅನುಭವಿಸ್ತಿರೋರಿಗೆ, ಜೀವನದಲ್ಲಿ ಸೋತು ಬೆಂಡಾಗಿ ಹೋಗಿದ್ದೇನೆ ಇನ್ನು ಏನೂ ಇಲ್ಲ ಅನ್ನೋರಿಗೆ ಈ ರಥ ಜೀವನದಲ್ಲಿ ಸೋತವ್ರಿಗೆ, ಈ ರಥ ದೇವರನ್ನ ಕೊನೆಯ ಒಂದು ಆಶೆಯಾಗಿ ಹಿಡಿದವರಿಗೆ, ಇಲ್ಲ ನಾನು ರಾಯರು ನಂಬಿದ್ದೇನೆ ಅನ್ನೋರಿಗೆ ಈ ರಥ ಮುಖ್ಯವಾದಂಥದ್ದು. ಇಲ್ಲ ನನ್ನಲ್ಲಿ ಇನ್ನೂ ಏನೋ ಶಕ್ತಿ ಇದೆ, ನಾನು ಕುಗ್ಗಿಲ್ಲ, ಸೋತಿಲ್ಲ, ನಾನು ಬಗ್ಗೋದಿಲ್ಲ, ದೇವರ ಕೃಪೆಯಿಂದ ಎದ್ದು ಬರ್ತೇನೆ ಅನ್ನೋರಿಗೆ ಈ ಕಠಿಣವಾದಂತಹ ರಥ. ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ರಾಯರು ತಡ ಮಾಡಬಹುದು, ಆದರೆ ಭಕ್ತನ ಕೈಯನ್ನು ಎಂದಿಗೂ ಬಿಡೋದಿಲ್ಲ. ಇದು ಈ ವಿಡಿಯೋ ನೋಡುತ್ತಿರುವಂತಹ ಯಾರಾದರೂ ಸರಿಯೇ, ಅದು ಒಂಟಿಯಾಗಿರಬಹುದು, ಹತ್ತಿರ ಇರಬಹುದು, ನಿರಾಶೆಯಾಗಿರಬಹುದು, ನಿಮಗಾಗಿ ಒಂದು ಮಾತು. ನೀವು ಇನ್ನೂ ಕೊನೆಯಾಗಿಲ್ಲ, ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ. ರಾಯರು ಇನ್ನೂ ನಿಮ್ಮ ಜೊತೆ ಇದ್ದಾರೆ. ಇಂದಿನಿಂದನೇ ಪ್ರಾರಂಭಿಸಿ ನಿಮ್ಮ ಜೀವನವನ್ನು. ಕಣ್ಣ ಮುಚ್ಚಿ ಹೇಳಿ, ರಾಯರೇ ನೀವೇ ಗತಿ. ಭಕ್ತರೇ, ಈ ವಿಡಿಯೋ ನಿಮಗೆ ಭಕ್ತಿ ಕೊಟ್ಟಿದ್ದರೆ ಒಂದು ಸಾರಿ ಶ್ರೀರಾಘವೇಂದ್ರಾಯ ನಮಃ ಅಥವಾ ರಾಯರಿದ್ದಾರೆ ಎಂಬಂತಹ ಕಮೆಂಟ್ ಮಾಡಿ, ಮತ್ತು ಶ್ರೀ ರಾಘವೇಂದ್ರ ಜಪಾಲಯ ದೇವಸ್ಥಾನದ ನಿರ್ಮಾಣಕ್ಕೆ ಭೂದಾನವನ್ನು ಕೊಡುವುದರಲ್ಲಿ ಒಂದು ನಿಮ್ಮ ದಾನವನ್ನು ಮಾಡಿ. ಇದರಿಂದ ಭಕ್ತಿ ಅತ್ಯಂತ ಮತ್ತಷ್ಟು ಹತ್ತಿರವಾಗುತ್ತೆ. ಇದು ಹೇಗೆ ಮಾಡ್ಬೋದು ಅಂದರೆ www.japalaya.org ಅಂತ ವೆಬ್ಸೈಟ್ ಇದೆ. ಅದಕ್ಕೆ ನೀವು ಭೇಟಿ ನೀಡಿದರೆ ಸಂಪೂರ್ಣ ವಿವರ ಇದೆ, ಅದರಲ್ಲಿ ನೀವು ಕಾಣ್ಕೋಬೋದು. ಧರ್ಮದ ಕೆಲಸದಲ್ಲಿ ನಿಮ್ಮ ಒಂದು ಸಣ್ಣ ಸಹಾಯ ಸಾವಿರಾರು ಭಕ್ತರ ಪ್ರಾರ್ಥನೆ ಆಗುತ್ತೆ. ಹಾಗಾಗಿ ಈ ಲೋಕದಲ್ಲಿ ಕೆಲವರು ತಮಗಾಗಿ ಬದುಕಿದ್ದಾರೆ, ಆದರೆ ಕೆಲವರು ಧರ್ಮವನ್ನು ಉಳಿಸಬೇಕು ಅಂತೇಳಿ ಬದುಕ್ತಿದ್ದಾರೆ. ಇಂದು ನಾವು ರಾಯರ ಕೃಪೆ ಬಗ್ಗೆ ಕೇಳಿದ್ದೇವೆ, ರಥದ ಬಗ್ಗೆ ಕೇಳ್ತಿದ್ದೇವೆ, ಭಕ್ತಿ ಶಕ್ತಿಯ ಬಗ್ಗೆ ಕೇಳಿದ್ದೇವೆ. ಆದರೆ ಒಂದು ಪ್ರಶ್ನೆ, ನಾವು ರಾಯರಿಂದ ಮಾತ್ರ ಕೇಳುತ್ತಾ ಇರಬೇಕಾ ಅಥವಾ ರಾಯರ ಸೇವೆಯಲ್ಲೂ ಭಾಗಿಯಾಗಬೇಕಾ? ಇಲ್ಲಿ ನಾವು ಬರೀ ರಾಯರನ್ನ ಕೇಳೋದೇ ಅಲ್ಲ, ರಾಯರಿಗೋಸ್ಕರ, ರಾಯರ ಮೂಲಕ ಸಮಾಜದ ಒಂದು ಕೆಲಸ, ಸಮಾಜದ ಒಳಿತಿಗಾಗಿ ಮಾಡುವಂತಹ ಕೆಲಸಕ್ಕೆ ಭಾಗಿಯಾಗಬೇಕಲ್ವಾ? ಇಂದು ಒಂದು ಪವಿತ್ರ ಕಾರ್ಯ ನಡೀತಿದೆ, ಅದೇ ಶ್ರೀ ರಾಘವೇಂದ್ರ ಜಪಾಲಯ. ಇದು ಕೇವಲ ಮಂದಿರ ನಿರ್ಮಾಣಕ್ಕಾಗಿ ಅಲ್ಲ, ಅಲ್ಲಿ ಜಪ ಮಾಡ್ಬೋದು, ಯೋಗ ಮಾಡ್ಬೋದು, ಮತ್ತಷ್ಟು ಸಾಮಾಜಿಕವಾದಂತಹ ಕೆಲಸಗಳನ್ನು ಮಾಡ್ಬೋದು. ಅಲ್ಲಿ ಕಣ್ಣೀರು ಒಳಿಸುವಂತಹ ಸ್ಥಳ ಆಗುತ್ತೆ, ಭಕ್ತರಿಗೆ ಧೈರ್ಯ ಕೊಡುವಂತಹ ಸ್ಥಳ ಆಗುತ್ತೆ, ನಿರಾಶೆಯಾದವರಿಗೆ ಆಶೆಯ ದೀಪ ಆಗುತ್ತೆ,
ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸುವಂತಹ ಮಹಾ ಪುಣ್ಯ ಕಾರ್ಯ ಆಗುತ್ತೆ. ಯುವಕರಿಗೆ ಧರ್ಮದ ದಾರಿಯನ್ನು ತೋರಿಸ್ತದೆ. ವೃದ್ಧರಿಗೆ ಆತ್ಮಶಾಂತಿಯನ್ನು ಕೊಡುತ್ತೆ. ಈ ಒಂದು ದಿನ ಅಲ್ಲಿ 100 ಜನ ಕುಳಿತು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಜಪ ಮಾಡುವಂತಹ ಸಮಯ ಬಂದೇ ಬರುತ್ತೆ. ಆ ಜಪದ ಶಕ್ತಿ ಅನೇಕ ಕುಟುಂಬಗಳ ಕಷ್ಟವನ್ನು ಕರಗಿಸುತ್ತೆ. ಆ ನೆಲವನ್ನು ತಾಕಿದರೆ ಸಾಕು, ನಿಮ್ಮ ಕಷ್ಟಗಳೆಲ್ಲ ಹೋಗುತ್ತೆ. ಆ ದಿವಸ ಬೇಗ ಬರಲಿ. ಆ ದಿವಸ ಬರಲಿಕ್ಕೆ ತಮ್ಮ ಕೈಲಾದಂತಹ ಒಂದು ಸಹಾಯ ಕೂಡ ಮಾಡಿ ಅಂಥೇಳಿ ನಾವು ಬೇಡ್ಕೊತೇನೆ. www.japalaya.org ಭೇಟಿ ನೀಡಿ. ಮತ್ತೊಮ್ಮೆ ಹೇಳ್ತೇನೆ, ರಾಯರು ನಮ್ಮಿಂದ ದೊಡ್ಡದನ್ನು ಕೇಳೋದೇ ಇಲ್ಲ. ನಿಜವಾದ ಭಕ್ತಿಯನ್ನು ಮಾತ್ರ ಕೇಳ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಶುಭವಾಗಲಿ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.